ರಾಜ್ಯದ ಆಟೋ ಚಾಲಕರ ಬದುಕಿಗೆ ಗ್ಯಾಸ್ ಗ್ರಹಣ. ಕಲಬುರಗಿ ಜಿಲ್ಲೆಯಲ್ಲಿ ಸಿಡಿದೆದ್ದ ಸಾರಥಿಗಳು. ರಾಜ್ಯದ ಆಟೋ ಚಾಲಕರ ಬದುಕಿಗೆ ಗ್ಯಾಸ್ ಗ್ರಹಣ. ಕಲಬುರಗಿ ಜಿಲ್ಲೆಯಲ್ಲಿ ಸಿಡಿದೆದ್ದ ಸಾರಥಿಗಳು. ಬೀದಿಗಿಳಿದ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರು. ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರೊಟೆಸ್ಟ್. ಸರ್ಕಾರಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಯುದ್ಧ ಮುಗಿಯುವವರೆಗೂ ಪ್ರೋತ್ಸಾಹಧನ ನೀಡಿ. ಕಲಬುರಗಿಯಲ್ಲಿ ಸಿಡಿದೆದ್ದ ಆಟೋ ಚಾಲಕರು. ಕಲಬುರಗಿಯಲ್ಲಿ ಆಟೋ ಚಾಲಕರು ಸಿಡಿದಿದ್ದಾರೆ. ಯುದ್ಧ ಮುಗಿಯುವವರೆಗೂ ನಮಗೆ ಪ್ರೋತ್ಸಾಹ ಧನವನ್ನ ನೀಡಬೇಕು. ಯಾಕೆಂದ್ರೆ ಆಟೋವನ್ನ ಚಾಲನೆ ಮಾಡಿದ್ರೆ ಮಾತ್ರ ನಾವು ಜೀವನ ಸಾಗಿಸೋದಕ್ಕೆ ಸಾಧ್ಯ. ಆದ್ರೆ ಆಟೋನ ಓಡಿಸೋದಕ್ಕೆ ಆಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಊಟ ನಿದ್ದೆ ಎಲ್ಲವನ್ನೂ ಬಿಟ್ಟು ಬಂಕ್ ಮುಂದೆ ಕಾದ್ರೂ ಕೂಡ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗೆ ಗ್ಯಾಸಿನ ಬೆಲೆ ಕೂಡ ಹೆಚ್ಚಳವಾಗಿರುವಂಥದ್ದು. ನಾವೀಗ ಹೇಗೆ ಜೀವನವನ್ನ ಮಾಡಬೇಕು ಎಂದು ಕಲಬುರಗಿಯಲ್ಲಿ ಆಟೋ ಚಾಲಕರು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಪ್ರೋತ್ಸಾಹ ಧನವನ್ನ ನೀಡಬೇಕು, ಯುದ್ಧ ಮುಗಿಯುವವರೆಗೂ ಎಂದು ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಆಟೋ ಚಾಲಕರು ಸಿಡಿದಿದ್ದಾರೆ. ಇದೊಂದು ಜಿಲ್ಲೆ ಅಲ್ಲ, ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಇದರ ಪರಿಣಾಮ ಪ್ರಭಾವ ಹೆಚ್ಚಾಗಿರುವಂಥದ್ದು. ಎಲ್ಲ ಆಟೋ ಚಾಲಕರ ಬದುಕು ಬೀದಿಗೆ ಬಂದಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾಕೆಂದ್ರೆ ಆಟೋ ಚಾಲನೆ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಊಟ ಬಟ್ಟೆ ಅವ್ರ ಮನೆ ಸಂಸಾರ ತೂಗಿಸೋದು ಬಹಳ ಕಷ್ಟ ಆಗತ್ತೆ. ಆದ್ರೆ ಈಗ ಈ ಒಂದು ಗ್ಯಾಸಿನ ಪ್ರಭಾವ, ಬೆಲೆ ಏರಿಕೆ ಆಗಿರ್ಬೋದು ಅಥವಾ ಅಗತ್ಯಕ್ಕೆ ಬೇಕಾದಾಗ ಗ್ಯಾಸ್ ಸಿಗದೇ ಇರುವಂಥದ್ದು ಈ ಒಂದು ಪ್ರೊಟೆಸ್ಟ್ಗೆ ಕಾರಣವಾಗಿದೆ. ಸಾಕಷ್ಟು ಜನ ಆಟೋ ಚಾಲಕರು ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನ ಮಾಡೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರಿಗೆ ಗಲಾಟೆಗಳು ಸೃಷ್ಟಿಯಾಗ್ತಾ ಇದೆ. ಸಿಕ್ಕಿರುವ ಗ್ಯಾಸ್ ನನಗ್ ಬೇಕು ಅಂತ ಗಲಾಟೆ ಕೂಡ ನಡೀತಾ ಇದೆ. ಈ ಒಂದು ಗ್ಯಾಸಿನ ಎಫೆಕ್ಟ್ ಎಷ್ಟು ಜನ ಆಟೋ ಚಾಲಕರ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ ಅಂದ್ರೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಇವರು ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಮ್ಮ ಬದುಕು ಬೀದಿಗೆ ಬರ್ತಾ ಇದೆ, ನೀವು ಇದ್ರ ಬಗ್ಗೆ ಗಮನ ವಹಿಸಿ ನಮಗೆ ಪ್ರೋತ್ಸಾಹ ಧನವನ್ನ ನೀಡಿ ಎಂದು ಆಟೋ ಚಾಲಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಇದ್ದಾರೆ. ಪುರುಷೋತ್ತಮ್, ಹೇಳಿ, ಸಾಕಷ್ಟು ಆಟೋ ಚಾಲಕರು ಬೀದಿಗೆ ಇಳಿದು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ, ಹೇಗಿದೆ ಅಲ್ಲಿನ ಪರಿಸ್ಥಿತಿ? ನಿಜಕ್ಕೂ ಕಲಬುರಗಿಯಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹದೋಗತಿಗೆ ಬಂದಿರುವಂತದ್ದು. ಕಲಬುರಗಿ ನಗರದಲ್ಲಿ ಆಟೋ LPG ಪೆಟ್ರೋಲ್ ಬಂಕ್ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವುದರಿಂದಾಗಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದಿಂದ ಇದೀಗ ಪ್ರತಿಭಟನೆ ಮುಂದಾಗಿರುವಂತದ್ದು. ಕಲಬುರಗಿ ನಗರದಲ್ಲಿ ಆಟೋ LPG ಸಮರ್ಪಕವಾಗಿ ಸಿಗದ ಹಿನ್ನೆಲೆಯಲ್ಲಿ ಇವತ್ತು ಆಟೋ ಚಾಲಕರು ಸಿಡಿದಿದ್ದಾರೆ. SVP ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಅವರ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ನಗರದಲ್ಲಿ ಆಟೋ LPG ಸರಿಯಾಗಿ ಸಿಗ್ತಾ ಇಲ್ಲ. ಇನ್ನು ಕೆಲವು ಬಂಕ್ಗಳಲ್ಲಿ ಮನಬಂದಂತೆ ದರವನ್ನ ನಿಗದಿ ಮಾಡಿದ್ದಾರೆ. ಹೀಗಾಗಿ ಕೂಡಲೇ ದರದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು. ನಗರದಲ್ಲಿ ಒಟ್ಟು 14 LPG ಬಂಕ್ಗಳಿವೆ ಮತ್ತು ಎಲ್ಲಾ ಬಂಕ್ಗಳು ಸಹ ಬಂದ್ ಆಗಿರುವಂತದ್ದು. ನಗರದಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹದಗೆಟ್ಟಿದೆ. ಕೂಡಲೇ ಸಮರ್ಪಕವಾಗಿ ಆಟೋ LPG ದರವನ್ನ ಒದಗಿಸಬೇಕು ಅಂತಕ್ಕಂಥ ಹಲವು ಬೇಡಿಕೆಗಳನ್ನ ಇದೀಗ ಆಟೋ ಚಾಲಕರು ಹೇಳಿರುವಂತದ್ದು. ಮತ್ತೊಂದು ಕಡೆ ಏನು ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಕಲಬುರಗಿಯಲ್ಲಿ ಆಟೋ ಚಾಲಕರ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು 4-5 ದಿನಗಳಿಂದಲೂ ಕೂಡ ಆಟೋಗೆ LPG
ಸಿಗ್ತಾ ಇಲ್ಲವಂತದ್ದು. ಮತ್ತೊಂದು ಕೂಡ ಆಟೋ ಚಾಲಕರ ಸಂಘದಿಂದ ಆಗ್ರಹವನ್ನ ಮಾಡ್ತಿರುವಂತದ್ದು, ಯುದ್ಧ ಮುಗಿಯುವವರೆಗೂ ಕೂಡ ನಮಗೆ ಪ್ರೋತ್ಸಾಹ ಧನವನ್ನ ನೀಡಿ ಸರ್ಕಾರ ಒಂದಿಷ್ಟು ಪ್ರೋತ್ಸಾಹ ಧನ ನಿಗದಿ ಮಾಡಬೇಕು. ಆ ಪ್ರೋತ್ಸಾಹ ಧನವನ್ನ ಯುದ್ಧ ಮುಗಿಯುವವರೆಗೂ ಕೂಡ ನಮಗೆ ಕೊಡಿ ಅಂತಕ್ಕಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದಿಂದ ಇದೀಗ ಈ ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು ಮತ್ತು ಹೋರಾಟಕ್ಕೆ ಕೂಡ ಮುಂದಾಗಿರುವಂತದ್ದು. ಚಾಲಕರಿಗೆ ಪ್ರೋತ್ಸಾಹ ಧನ ಒಂದ್ ವೇಳೆ ನೀಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಉಗ್ರವಾದಂತಹ ಹೋರಾಟಕ್ಕೆ ನಾವು ಮುಂದಾಗ್ತೀವಿ. ಮತ್ತು ಜಿಲ್ಲೆಯಲ್ಲಿ 14 ಪೆಟ್ರೋಲ್ ಬಂಕ್ಗಳು ಕೂಡ ಅವುಗಳನ್ನು ಕೂಡ ನೀವು ಆರಂಭವನ್ನ ಮಾಡಬೇಕು. ಇಲ್ಲದೆ ಹೋದಲ್ಲಿ ನಾವು LPG ದರವನ್ನ ಪರಿಷ್ಕರಣೆ ಮಾಡ್ತೀವಿ ಮತ್ತು ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಆಟೋಗಳನ್ನ ನಾವು ಬಂದ್ ಮಾಡ್ತೀವಿ ಅಂತಕ್ಕಂತ ಮಾತನ್ನು ಕೂಡ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕೂಡಲೇ ಇದೀಗ ಜಿಲ್ಲಾಡಳಿತ ಮುಂದಾಗಬೇಕು ಮತ್ತು ನಮಗೆ ಸಮರ್ಪಕವಾಗಿ ಆಟೋ ಚಾಲಕರಿಗೆ ನ್ಯಾಯವನ್ನ ಒದಗಿಸಬೇಕು ಅಂತಕ್ಕಂಥದ್ದನ್ನ ನೂರಾರು ಆಟೋ ಹೋರಾಟದ ಮುಖಾಂತರ ಇದೀಗ ಅವರು ಸಿಡಿದಿದ್ದಾರೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ದೀರಾ, ಆಟೋ ಚಾಲಕರು ಬದುಕು ಬೀದಿಗೆ ಬಂದಿದೆ. ಸುಡುವ ಬಿಸಿಲಿನಲ್ಲಿ ಎಲ್ಲ ಆಟೋ ಚಾಲಕರು ಕೂಡ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ, ನಮ್ಮ ಜೀವನ ಬೀದಿಗೆ ಬಂದಿದೆ, ಇನ್ನು ನಮ್ಮ ಕುಟುಂಬವೂ ಕೂಡ ಬೀದಿಗೆ ಬರಬೇಕಾಗಿರುವಂತಹ ಸಂದರ್ಭ ಸೃಷ್ಟಿಯಾಗ್ತಾ ಇದೆ. ಯಾಕೆಂದ್ರೆ ಆಟೋವನ್ನ ಚಾಲನೆ ಮಾಡಿದ್ರೆ ಮಾತ್ರ ನಮ್ಮ ಜೀವನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಸ್ವತಃ ಆಟೋ ಚಾಲಕರಾದಂತಹ ಸಂಜು ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸಂಜು ಕುಮಾರ್, ಹೇಗಿದೆ ಈಗ ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಮಗೆ ತಟ್ಟಿದೆ? ಸೊ ಇದರಿಂದ ಯಾವ ರೀತಿ ಸಂಕಷ್ಟಕ್ಕೆ ನೀವು ಒಳಗಾಗಿದ್ದೀರಾ? ಓಕೆ ಸಂಜು ಕುಮಾರ್, ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾದಂತಹ ಬದಲಾವಣೆಗಳು ಕೂಡ ಕಾಣ್ತಾ ಇದೆ. ಯಾಕೆಂದ್ರೆ LPG ಗ್ಯಾಸ್ನ ಪ್ರಭಾವ ನಿಮಗೆ ಬಹಳಷ್ಟು ಹೊಡೆತವನ್ನ ಕೊಡ್ತಾ ಇದೆ. ಇದರಿಂದ ಯಾವ ರೀತಿ ನೋವನ್ನ ನೀವು ಅನುಭವಿಸ್ತಾ ಇದ್ದೀರಾ, ಯಾವ ಸಮಸ್ಯೆಗೆ ನೀವು ಸಿಕ್ಕಾಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸಿ. ಓಕೆ, ಸದ್ಯಕ್ಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ, SVP ವೃತ್ತದ ಬಳಿ ಆಟೋ ಚಾಲಕರು ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಈ ಒಂದು ಯುದ್ಧದ ಎಫೆಕ್ಟ್ ನಿಂದ ನಮಗೆ LPG ಗ್ಯಾಸ್ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ಇರುವ ಬೆಲೆಗಿಂತ ಅಧಿಕವಾದಂತಹ ಬೆಲೆಯನ್ನ ಕೇಳ್ತಾ ಇದ್ದಾರೆ. ಇದನ್ನ ಕೊಟ್ಟು ನಮಗೆ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಈ ಒಂದು ಸಮಸ್ಯೆಯನ್ನ ಸರಿಪಡಿಸಿ, ಇಲ್ಲ ಅಂದ್ರೆ ನಮಗೆ ಪ್ರೋತ್ಸಾಹ ಧನವನ್ನ ನೀಡಬೇಕು ಎಂದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಆಟೋ ಚಾಲಕರು ಮನವಿಯನ್ನ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.